ಇವತ್ತೇನೋ ನಮಗೆ ಹಿಂಗೆ ಭಾಳ ಕಾಡ್ತಾ ಇರ್ತದೆ, ನಮ್ಗೆ ಈ ಥರ ಅವಮಾನ ಮಾಡಿಬಿಟ್ನಲ್ಲ, ಅವ್ನಿಗೆ ಏನಾದರೂ ಮಾಡಬೇಕಲ್ಲ, ಅದು ಎಲ್ಲಿವರೆಗೂ ಇರ್ಬೋದು ಅಂದ್ರೆ ಮಲಗುವರೆಗೂ ಇರ್ತದೆ ಅಷ್ಟೇ. ಅಲ್ಲಿವರೆಗೂ ತಡ್ಕೊಂಡಿರ್ತಕ್ಕಂಥ ಅವ್ನು ಇರ್ತದಲ್ಲ, ಅದೇ ಭಾಳ ಒಳ್ಳೆತನ. ನಾನು ಯಾಕ್ರಿ ಹಿಂಗೆ ಗಲಾಟೆ ಮಾಡ್ಕೋತೀರಿ, ಏನು ಮಾಡ್ಕೋಬೇಕು ನೀವು ಇಷ್ಟೊಂದು? ಈಗ ಅವ್ರು ಬಾಡಿಗೆ ಕೊಡ್ತಾರೆ, ಜಾಸ್ತಿ ಮಾಡಿದರೂ ಕೊಡ್ತಾವ್ರೆ. ಅದು ಬಿಟ್ಟು ಯಾಕೆ ನೀವು ಪ್ರತಿ ದಿವಸ ಅವ್ರಿಗೆ ಹಂಗೆ ಕಾಟ ಕೊಡ್ತೀರಲ್ಲ ನೀವು? ಇಲ್ಲ ಅವ್ರು ಬಿಟ್ಟು ಹೋಗ್ಬೇಕು, ನಾವು ಬೇರೆಯವ್ರು ಕೊಡಬೇಕು. ಲೆಕ್ಕ ಹಾಕೊಳ್ಳಿ, ನನ್ನ ಮೇಲೆ ಆವಾಗಲೇ ಒಂದು ಜಯನಗರದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ರು. ನಾನು ಅಡ್ವೊಕೇಟ್ ಆಗಿದ್ದೆ. ನಾನು ಹೊಡೆದಂತೆ ಅದೊಂದೇ ನಾನು ನನ್ನ ಲೆಕ್ಕದಲ್ಲಿ 2ನೇ ಇನ್ಸಿಡೆಂಟ್ ಬೆಂಗಳೂರು ನಗರದಲ್ಲಿ ಆಗಿರೋದು ನನಗೆ. ಅಂದರೆ ಒಂದು ಕಾಲೇಜ್ದು, 2ನೇದು ಇದು. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸೊ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಎಸ್ ಕೆ ಉಮೇಶ್ ಸರ್ ಇದ್ದಾರೆ, ನಿವೃತ್ತ SP. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ನಿಮ್ಮ ವಿದ್ಯಾರ್ಥಿ ಜೀವನ ಅಂತ ಹೇಳಿದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಈ ಥರದೊಂದು ಘಟನೆ ಆಗಿರುತ್ತೆ. ಕೆಲವರು ರೆಸ್ಪಾಂಡ್ ಮಾಡಿರ್ತಾರೆ, ಕೆಲವರು ನೀವು ಹೇಳ್ದಂಗೆ ಸುಮ್ಮನೆ ಹೋಗ್ಬಿಟ್ಟಿರ್ತಾರೆ, ಕೆಲವರು ಪೊಲೀಸ್ ಹತ್ರ ಹೋಗಿರ್ತಾರೆ, ಕೆಲವರು ಜಗಳ ಆಡಿಕೊಂಡು ಅವ್ರ ಥರನೇ ಆಗ್ಬಿಟ್ಟಿರ್ತಾರೆ. ಈ ಥರ ಬೇರೆ ಬೇರೆ ಥರದ್ದು ನೀವು ಎಷ್ಟು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಕರೆಕ್ಟಾಗಿ ನೀವು ಅದನ್ನು ಹೇಳಿದಿರಿ ಕೂಡ, ಭಾಳ ಚೆನ್ನಾಗಿತ್ತು. ಸರ್, ನೀವು LLB ಮಾಡಿದ್ರಿ, ಡಿಗ್ರಿ ಮುಗಿಸ್ಕೊಂಡು ಬಂದು ಇಲ್ಲಿ LLB ಮಾಡಿದ್ರಿ. LLB ಆದ ನಂತರ ನೀವು ಪೊಲೀಸ್ ಆಗಿರೋದು. ಬಟ್ ಒಬ್ಬ LLB ಮಾಡುವಂಥ ಹುಡುಗ ಅಥವಾ ಡಿಗ್ರಿ ಮಾಡುವಂಥ ಹುಡುಗ ಅಂದರೆ ಪೊಲೀಸ್ ಅಲ್ಲದೇ ಇರುವಂಥ ಒಂದು ಲೈಫ್ ನಿಮ್ಮದು ಇತ್ತು. ಅಂದರೆ ನೀವು ನಿಮ್ಮ ಮೈ ಮೇಲೆ ಹಾಕಿ ಬಂದಿರಲಿಲ್ಲ. ಆ ಟೈಮಲ್ಲಿ ನೀವು ನೋಡಿದಂಥ ಬೆಂಗಳೂರು, ಆ ಟೈಮಲ್ಲಿ ನೀವು ನೋಡಿದಂಥ ರೌಡಿಸಮ್ ಹೇಗಿತ್ತು ಸರ್? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಾವು ಪೊಲೀಸ್ ಅಲ್ಲದ ಸಮಯದಲ್ಲಿ ನಮಗೆ ಹಲವಾರು ಮುಖಗಳು ಕಾಣಿಸ್ತಾ ಇರ್ತವೆ ಸಮಾಜದಲ್ಲಿ. ಅಂದರೆ ಏನು ಹೊಡೆದಾಟಗಳು ನಡೀತಾ ಇರ್ತವೆ, ನಮಗೆ ಕಾಣಿಸ್ತಾ ಇರ್ತವೆ, ರೌಡಿಸಮು ನಡೀತಾ ಇರ್ತವೆ, ಆಮೇಲೆ ಗುಂಪು ಘರ್ಷಣೆಗಳು ನಡೀತಾ ಇರ್ತವೆ. ಅವಾಗೆಲ್ಲ ನಮಗೆ ಕಾಣಿಸ್ತವೆ ಪೂರ್ತಿ ಏನೇನೆಲ್ಲ ನಡೀತಾ ಇದೆ ಸಮಾಜದಲ್ಲಿ. ಆಮೇಲೆ ಎಲ್ಲೆಲ್ಲಿ ಕಳ್ಬಟ್ಟಿ ಮಾಡ್ತಾ ಇರ್ತಾರೆ, ಹೌದಾ ಅಲ್ಲಿ ಮಾರ್ತಾರ, ಕೇಳಿಸ್ಕೊಂಡು ಸುಮ್ಮನೆ ಆಗ್ತೀವಿ. ಆಮೇಲೆ ಇನ್ನೆಲ್ಲೋ ಯಾರೋ ಇನ್ನೇನೋ ಎದುರಿಸ್ಕೊಂಡು ಜೀವನ ಮಾಡ್ತಾವ್ರೆ, ರೌಡಿಗಳು ವಸೂಲು ಮಾಡ್ತಾವ್ರೆ ಅಂದರೆ, ಹೌದಾ ಮಾಡ್ತಾಯಿದ್ದಾರೆ, ಯಾರು ಅವರು? ಅಷ್ಟು ಇನ್ನೇನು ಬೇರೆ ನಾವು ಅದಕ್ಕೆ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಏನಾದ್ರೂ ಈ ಥರ ಆದಾಗ ಸಮಸ್ಯೆಗಳು ಹಿಂಗೆ ನಡ್ಕೊಂಡು ಹೋಗ್ತಾನೆ ಇರ್ತವೆ. ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಮ್ಗೆ ಯಾಕೆ ಬೇಕು, ನಮ್ಗೆ ಏನು ನಮ್ಮ ಸಂಬಂಧ, ನಾವು ಬಂದಿರೋದು ಇಲ್ಲಿ ಓದೋಕ್ಕೋ ಏನೋ ಒಂದು ಕೆಲಸ ಹಿಡಿಯೋದಕ್ಕೋ ಬಂದಿದ್ದೀವಿ, ಸುಮ್ಮನೆ ನೋಡದೇ ಇರ್ತಾರ ಓಟೋಗ್ಬಿಡೋಣ ಅನ್ನುವಂಥದ್ದು. ಕಾಂಪ್ರಮೈಸ್ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಬೆಂಗಳೂರಿಗೂ ಪ್ರತಿ ದಿವಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಮ್ಗೆ ಯಾಕೆ ಬೇಕು? ಈಗೇನಾದರೂ ಅಲ್ಲಿ ನಡೀತಾ ಇದೆ, ಹೊಡೆದಾಟ ಮಾಡ್ಕೊಂಡು ಚುಚ್ತಾ ಇದ್ದರೆ, ಅಯ್ಯೋ ನಮಗೆ ಯಾಕಪ್ಪ, ಬಿಡಿಸೋಕೆ ಹೋಗೋಮೇಲೆ ನಮಗೆ ಚುಚ್ಚಿಬಿಟ್ರೆ, ಈಗ ನಮಗೆ ಯಾಕೆ ಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಅದರಿಂದ ಏನಾಗ್ತದೆ ಅಂತಂದರೆ ಬೆಂಗಳೂರು ನಗರದಲ್ಲಿ ಜಾಸ್ತಿ ಅಪರಾಧಗಳು ನಡೆಯುವಂಥದ್ದಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತಾಯಿದೆ. ನಾವು ನೋಡಿದ ತಕ್ಷಣ ಏನು ನಡೀತಾ ಇದೆ ಅಂದರೆ ಪಕ್ಕ ಕೊಟ್ಟೋಗ್ಬಿಡ್ತೀವಿ. ಆಮೇಲೆ ಏನೋ ಒಂದು ನಡೀತಾ ಇದೆ, ಆಮೇಲೆ ಮನುಷ್ಯರು ವಿಧವಾಗಿ ನಡೀತಾ ಇರ್ತದೆ. ಅದು 2 ನಾಯಿಗಳು ಕಿತ್ತಾಡ್ತಾ ಇದ್ದೀವಿ, ನೋಡ್ತಾ ಇರ್ತೀವಿ ಮಜಾನ, ಹೆಂಗೆ ನಾಯಿ ಕಿತ್ತಾಡ್ತೇವೆ ಕೊನೆಯವ್ರಿಗೆ ಯಾವ್ದು ಗೆಲ್ತದೆ ಅಂತ. ಆದರೆ ಮನುಷ್ಯ ಕಿತ್ತಾಡ್ತಾ ಇದ್ದಾನೆ ಅಂದಾಗ ನಾವು ನಿಂತ್ಕೊಳ್ಳಲ್ಲ. ನಮ್ಮ ವಿರುದ್ಧಾತ್ಮಕ ಗುಣಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾಯಿಗಳು ಬೆಕ್ಕಳು ಕಿತ್ತಾದಾಗ ಪೂರ್ಣದಲ್ಲಿ ನಿಂತ್ಕೊಂಡು ನೋಡ್ತೀವಿ ನಾವು. ಆದರೆ ಮನುಷ್ಯ ಒಬ್ರಿಗೊಬ್ಬರು ಹೊಡೆದಾಡ್ಕೋತಾ ಇದ್ದಾನೆ, ಯಾರಿಗಾದ್ರೂ ಒಬ್ಬ ಹೊಡೆದು ಸಾಯ್ಬೋದು ಅನ್ನುವಂಥದ್ದಾಗ ನಾವೇನಾದರೂ ಮಾಡೋಣ, ನಾವು ಹೋಗಿ ಅದನ್ನು ತಿಳಿಗೊಳಿಸೋಕೆ ಪ್ರಯತ್ನ ಪಡೋಣ ಅಂತ 4-5 ಜನನೂ ಪ್ರಯತ್ನ ಪಡೋದಕ್ಕೆ ಮಾಡೋದಿಲ್ಲ. ಅಂದರೆ ನಮಗೇನೋ ಒಂಥರ ಭಯ, ಆಮೇಲೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ಅಂತ ಅನ್ನುವಂಥದ್ದು ಏನಾದರೂ ನಮ್ಗೆ ಆಗೋಗ್ಬಿಡ್ತದೇನೋ, ಆಮೇಲೆ ಇವನು ಪಾರ್ಟಿಸಿಪೆಂಟ್ ಅಂತ ಅಂದ್ಬಿಟ್ಟು ಜನ ಹೇಳ್ಬಿಡ್ತಾರೇನೋ, ಇದೆಲ್ಲ ಒಂದು ತಿಳ್ಕೊಬಿಟ್ಟು ಏನು ಮಾಡ್ತಾನೆ, ನಮಗೆ ಯಾಕೆ ಬೇಕು ಅನ್ನುವಂಥ ಒಂದು ಮನೋಸ್ಥಿತಿ ಇಂಥ ಸಮಯದೆಲ್ಲ ನಮಗೆಲ್ಲ ಇರ್ತದೆ. ಆದರೆ ಎಲ್ಲ ನೋಡ್ತಾ ಇರ್ತೀವಿ ನಾವು. ಅಂದರೆ ನಾವು ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ರೌಡಿಗಳಿಗೆ ಸಂಬಂಧಪಟ್ಟಂಗೆ ಏನಾಗ್ತದೆ, ಎಲ್ಲೆಲ್ಲಿ ಏನೇನೆಲ್ಲ ವಸೂಲಾತಿ ನಡೀತದೆ, ಮರ್ಡರ್ಗಳು ಯಾಕೆ ಆಗ್ತಾಯಿದ್ದಾವೆ, ಆಮೇಲೆ ಅವನು ರೇಪ್ಗಳ ಕೇಸ್ಗಳು ಏನಾಗ್ತಾ ಇದ್ದಾವೆ. ಅದನ್ನು ಏನೇ ಆದ್ರೂ ನಾವು ಅದನ್ನ 2ನೇ ಪೇಜ್ ಓದೋದು ಭಾಳ ಕಮ್ಮಿ. ಆಗ ಪೇಪರಲ್ಲಿ ಯಾವುದೇ ಬಂದದ್ದಂಥ ಸಮಯದಲ್ಲಿ ಆ 2ನೇ ಪೇಜ್ ತೆಗೆದು ಓದಬೇಕಲ್ಲ, ನಮ್ಗೆ ಸಂಬಂಧಪಟ್ಟದ್ದಲ್ಲ ಇದು, ನಮ್ಗೆ ಏನು ಇದು ಓದಿ ನಮಗೇನು ಪರೀಕ್ಷೆ ಎಲ್ಲ ಕೇಳ್ತಾರೆ, ಇದು ನಮಗೆ ನೋಡ್ದಂಗೆ ಸುಮ್ಮನೆ ಅದೇನು ಬೇಡ ಅನ್ನುವಂಥದ್ದನ್ನ ನಮ್ಮ ತಲೆಯಲ್ಲಿ ಇರ್ತಾ ಇತ್ತು ಅವಾಗ. ಅಂದರೆ ಯಾವಾಗಲೂ ಸಾಮಾನ್ಯವಾಗಿ ಪ್ರಜೆ ಆಗಿರ್ತಕ್ಕಂಥವ್ರದ್ದು ಯಾವಾಗಲೂ ಹಂಗೇನೆ. ಅಕಸ್ಮಾತ್ ಏನಾದ್ರೂ ಅವ್ರ ಮನೆಯಲ್ಲಿ ಏನಾದರೂ ಇಂಥದ್ದೊಂದು ಕಳ್ತನ ಒಂದು ಘಟನೆ ಆಗೋ, ಇಲ್ಲ ಅವ್ರ ಮನೇಲಿ ಯಾರಾದರೂ ಅಕಸ್ಮಾತ್ ಅನ್ಯಾಚುರಲ್ ಡೆತ್ತು ಅಂತ ಆದರೆ ಏನೋ ಸತ್ತೋಗ್ಬಿಡೋದು, ನೇಣಾಕಬಿಡೋದು, ಇಲ್ಲ ಬೆಂಕಿ ಸುಟ್ಟೋಗಿ ಇದಾಗ್ಬಿಡೋದು, ಇಲ್ಲ ಆಕ್ಸಿಡೆಂಟಲ್ ಆಗ್ಬಿಡೋ ಆಗ ಪೊಲೀಸರುಗಳು ಅವ್ರದ್ದು ಪ್ರವೇಶ ಆಗ್ತದೆ. ಪೊಲೀಸ್ ಬಂದು ಅವ್ರ ಕೆಲಸಗಳೇನಿರ್ತದೆ, ಆಮೇಲೆ ಅವ್ರು ಏನೇನೆಲ್ಲ ಮಾಡಿ ಇವ್ರಿಗೆ ಇದು ಆ ಸಮಯದಲ್ಲಿ ಪೊಲೀಸರುಗಳಿಗೆ ಪಾತ್ರಗಳು ಮಾತ್ರ ಗೊತ್ತಾಗ್ತದೆ. ಯಾಕೆ ಬರಬೇಕು ಪೊಲೀಸರು? ಅದೂ ಅವ್ರಿಗೆ ಆಶ್ಚರ್ಯ, ಯಾಕೆ ಪೊಲೀಸರು ಬಾಡಿ ತೊಗೊಂಡೋಗಿ ಏನು ಮಾಡ್ತಾರೆ? ಅವ್ರಿಗೆ ಯಾವುದೇ ಥರವಾದಂತೆ ಗೊತ್ತಾಗೋದಿಲ್ಲ. ಇವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾವ್ರೆ, ಏನಾದರೂ ಅಕಸ್ಮಾತ್ ಈ ಮನುಷ್ಯ ಸತ್ತೋಗ್ಬಿಟ್ಟಿದ್ರೆ ಯಾವ ಕಾರಣದಿಂದ ಸತ್ತಿದ್ದಾನೇನು ಅಂತ ಪತ್ತೆ ಮಾಡುವಂಥ ಕೆಲಸ ಪೊಲೀಸ್ದು.
ಮನುಷ್ಯ ಅವನು ನೀರಿಗೆ ಬಿದ್ದಿದ್ರೆ ಯಾಕೆ ನೀರಿಗೆ ಬಿದ್ದ, ಯಾರು ಹೊಡೆದಾಕಿದಾರಾ, ಇಲ್ಲ ಅಕಸ್ಮಾತ್ ಅವನಾಗಿದ್ದು ಅವನೇ ಬಿದ್ದಿದ್ದಾನ, ಇಲ್ಲ ಬೆಂಕಿಲಿ ಸುಟ್ಟಿದ್ರೆ ಬೇರೆ ಯಾರಾದರೂ ಬೆಂಕಿ ಹಾಕಿದಾರಾ, ಇವರೇ ಬೆಂಕಿ ಹಾಕ್ಕೊಂಡಿದ್ದಾರಾ, ನಮ್ಗೆ ಹೋಮಿಸೈಡ್ ಅಲ್ಲ ಮತ್ತು ಸೂಸೈಡ್ ಅಲ್ಲ, ಇವೆಲ್ಲ ಬೇಕಲ್ಲ. ಅದು ಹಲವಾರು ಈಗಲೂ ಜನಗಳಿಗೆ ಯಾಕೆ ಪೊಲೀಸರುಗಳು ತಗೊಂಡೋಗ್ಬಿಟ್ಟು ಬಾಡಿನ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು, ನಮಗೆಲ್ಲ ಗೊತ್ತೇ ಇದೆಯಲ್ಲ. ಹಂಗಲ್ಲ ಅದು ಕಾನೂನಲ್ಲಿ ನಾವೀಗಾಗಲೇ ಸಂವಿಧಾನಿಕವಾಗಿ ಮಾಡ್ಕೊಂಡಾದಮೇಲೆ ಯಾವುದೇ ಒಂದು ಅಸಹಜ ಸಾವು ಅದನ್ನು ತನಿಖೆ ಒಳಪಡಿಸಿ ತನಿಖೆ ಮುಖಾಂತರನೇ ಆಚೆ ಹೋಗ್ಬೇಕದು. ಅಂಥ ಪರಿಸ್ಥಿತಿ ಇದ್ದಾಗ ಏನಾಗ್ತದೆ ಅಂತಂದರೆ ನಾವು ಅದರಲ್ಲಿ ಪ್ರತ್ಯಕ್ಷವಾಗಿ ನಾವು ಪೊಲೀಸರುಗಳು ಪಾತ್ರ ವಹಿಸಲೇಬೇಕಾಗ್ತದೆ. ಆವಾಗ ಸಮಾಜ ನಮ್ಮನ್ನು ನೋಡ್ತಾನೆ ಇರ್ತದೆ, ಇದನ್ನೆಲ್ಲ ನಿರಂತರವಾಗಿ ನೋಡ್ಕೊಂಡು ಬರ್ತಾನೆ ಇರ್ತಾರೆ. ಅದ್ರ ಮಧ್ಯೆ ಬೇರೆ 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 ಕ್ರಿಯೆಗಳು ಸಮಾಜದ ಜೊತೆ ನಮ್ಮ ಜೊತೆ ನಿರಂತರವಾಗಿ ನಂಟಿರ್ತದೆ. ಯಾವುದೇ ಅವ್ರು ಏನಾದರೂ ಅಕಸ್ಮಾತ್ ಒಂದು ಯಾವುದೋ ಒಂದು ಅವ್ರದ್ದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗಳಿಗೆ ಯಾವುದೋ ಸರ್ಕಾರದಿಂದ ಬರುವಂಥದ್ದು, ಆಮೇಲೆ ಅವ್ರ ಕ್ಯಾರೆಕ್ಟರ್ ವೆರಿಫಿಕೇಷನ್ ಬರ್ತಕ್ಕಂಥದ್ದು, ಕ್ಯಾಸ್ಟ್ ವೆರಿಫಿಕೇಷನ್ ಬರುವಂಥದ್ದು, ಪಾಸ್ಪೋರ್ಟ್ ವೆರಿಫಿಕೇಷನ್ಗಳು ಬರ್ತಕ್ಕಂಥದ್ದು, ಹೀಗೆ ಹಲವಾರು ಒಂದಲ್ಲ ಒಂದು ನಿರಂತರವಾಗಿ ಅವ್ರ ಜೊತೆ ಬರ್ತಕ್ಕಂಥದ್ದು. ಇಲ್ಲ ಅವ್ರ ಕಾಂಪೌಂಡಲ್ಲಿ ಯಾರೋ ಏನೋ ಕದಿಯುವಂಥದ್ದು, ಆಮೇಲೆ ಇನ್ನೇ ಯಾರೋ ಕಲ್ಲಲ್ಲಿ ತೊಗೊಂಡು ಹೊಡಿಯುವಂಥದ್ದು, ಒಂದಲ್ಲ ಒಂದು ದಿವಸ ಅಲ್ಲ, ಒಂಥರ ಸಮಾಜದಲ್ಲಿ ಅದು ನಿರಂತರವಾಗಿ ಪೊಲೀಸು ಮತ್ತು ಸಮಾಜ ಜೊತೆ ಬೆರ್ಕೊಬಿಟ್ಟಿರ್ತದೆ. ಸಾಮಾನ್ಯವಾಗಿ ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಅಂದರೆ ಪೊಲೀಸ್ ಅಲ್ಲದೆ ಇರಬೇಕಂತ ಸಮಯದಲ್ಲಿ ಅಂತಾರೆ ಕೆಲವು ಜನ ಅವಕ್ಕೆಲ್ಲ ಏನು ಬೇಕು ಪೊಲೀಸ್ಗೆ ನಾವೆಲ್ಲ ಹೋಗಬೇಕು ಅನ್ನುವಂಥವೆಲ್ಲ ನಗಣ್ಯ ಆಗ್ಬಿಡ್ತವೆ, ಯಾರು ನಾವು ಅದರಷ್ಟವೇ ವಾಸಿ ಆಗಿಬಿಡ್ತವೆ. ಕೆಲವು ಸಮಸ್ಯೆಗಳು ಇವತ್ತಿದ್ದವು ನಾಳೆಗೆ ಇರುವುದಿಲ್ಲ. ಸೊ ಇವತ್ತು ಸುಮ್ಮನೆ ಆಗೋಗ್ಬಿಟ್ರೆ ನಾಳೆ ಸಮಸ್ಯೆನೇ ಆಗೋದಿಲ್ಲ. ಅದು ಇವತ್ತೇನೋ ನಮಗೆ ಹಿಂಗೆ ಭಾಳ ಕಾಡ್ತಾ ಇರ್ತದೆ, ನಮ್ಗೆ ಈ ಥರ ಅವಮಾನ ಮಾಡಿಬಿಟ್ನಲ್ಲ, ಅವ್ನಿಗೆ ಏನಾದರೂ ಮಾಡಬೇಕಲ್ಲ, ಅದು ಎಲ್ಲಿವರೆಗೂ ಇರ್ಬೋದು ಅಂದ್ರೆ ಮಲಗುವರೆಗೂ ಇರ್ತದೆ ಅಷ್ಟೇ. ಅಲ್ಲಿವರೆಗೂ ತಡ್ಕೊಂಡಿರ್ತಕ್ಕಂಥ ಅವ್ನು ಇರ್ತದಲ್ಲ, ಅದೇ ಭಾಳ ಒಳ್ಳೆತನ. ಅಂದರೆ ಅದನ್ನು ಸಹಿಸ್ಕೊಂಡಿರಬೇಕು. ಅದಕ್ಕೆ ಇಮಿಡಿಯೇಟಾಗಿ ನಾವೇನಾರು ಮಾಡೋಕ್ಕೆ ಹೋದಾಗ ಸಿಗಾಕಬಿಡ್ತೀವಿ ನಾವು. ಅಂದರೆ ನಾವೇನೋ ಮಾಡೋಕ್ಕೆ ಹೋಗೋದು, ಅವನೇನೋ ಸಾಯೋದು, ಇಲ್ಲ ಏಟಾಗೋದು, ಇಲ್ಲ ಅವನು ಕಂಪ್ಲೇಂಟ್ ಕೊಡೋದು, ಅಂದರೆ ನಾನು ವಿರೋಧವಾಗಿ ಅವನು ಮಾಡುವಂಥದ್ದು. ಅವತ್ತೊಂದು ದಿವಸ ಅದನ್ನು ಹೆಂಗೆ ನಾವು ಮುಂದೆ ಹಾಕಬೇಕು, ಅದನ್ನು ಮುಂದೆ ನೆಕ್ಸ್ಟ್ ಡೇಗೆ ಅದು ಬರಲ್ಲ. ಅವನದೇ ಆದಂಥ ಪ್ರಕ್ರಿಯೆಯಲ್ಲಿ ಅವನ ಬ್ರೇನು ಸಹ ವಾಸೆ ಮಾಡಿಬಿಡುತ್ತೆ. ಅದನ್ನ ಏನೋ ಕೋಪ ಅದು ವಾಪಸ್ ತೀರಿಸ್ಕೋಬೇಕು ಅನ್ನುವಂಥದ್ದು ಹೊಟ್ಟೋಗ್ಬಿಡುತ್ತೆ. ಯಾವುದೇ ಮನುಷ್ಯನಿಗೆ ಸಹಜ ಕ್ರಿಯೆ ಅದು. ಹೀಗೆ ನಡ್ಕೊಂಡು ಬರ್ತದೆ ನಮ್ದು ಯಾವಾಗಲೂ. ಆವಾಗ್ಲೂ ನಂದು ಸಣ್ಣದೊಂದು ಘಟನೆ ಆಗಿತ್ತು. ಪೊಲೀಸ್ ಇಲ್ಲದೆ ಇದ್ದಾಗ ನಾನು ನಾಗಚಂದ್ರ ಸರ್ಕಲಿಂದ ನಮ್ಮ ಅಕ್ಕರ ಮನೆಯಲ್ಲಿ ಊಟ ಮಾಡಿಕೊಂಡು ಮಾವಳಿಗೆ ಬರಬೇಕಾಗಿತ್ತು. ರೆಗ್ಯುಲರಾಗಿ ಊಟ ಮಾಡಿ ರಾತ್ರಿ ಒಂದು 8:30-9 ಗಂಟೆಗೆ ಕೃಷ್ಣರಾವ್ ಪಾರ್ಕ್ ಒಳಗಡೆ ನುಗ್ಗೋಗ್ತಾ ಇದ್ದೆ. ನಾಗಚಂದ್ರ ಸರ್ಕಲ್ ಅಂದರೆ ಈ ಕಡೆ ತ್ಯಾಗರಾಜ ನಗರ ಬರುತ್ತೆ ನೋಡಿ. ತ್ಯಾಗರಾಜ ನಗರದಿಂದ ವಯಾ ನೆಟ್ಕಲಪ್ಪ ಸರ್ಕಲ್ಲು ಕೃಷ್ಣರಾವ್ ಪಾರ್ಕ್ಗೆ ಹೋಗ್ತೀವಿ. ಕೃಷ್ಣರಾವ್ ಪಾರ್ಕ್ ಒಳಗಡೆ ನುಗ್ಗಿ ಆ ಕಡೆ ಸೈಡ್ಗೆ ಹೋದರೆ ಕುಂಬಿಗಲ್ ರೋಡ್ಗೆ ಹೋಗ್ಬಿಡ್ತೀವಿ, ಲಾಲ್ಬಾಗ್ ವೆಸ್ಟ್ ಗೇಟ್ ಕೊಟ್ಟು ಹೋಗ್ತೀವಿ. ಆವಾಗ 9:30-10 ಗಂಟೆಗೆ ಬಸ್ ರೂಟ್ ಇರ್ತಿರ್ಲಿಲ್ಲ. ರಾತ್ರಿ ರೆಗ್ಯುಲರಾಗಿ ಅಲ್ಲಿಗೆ ಬಂದು ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದ, ಅವ್ನ ರೂಮಲ್ಲಿ ನಾವು ಓದ್ಕೊಳ್ಳೋದು ಮಲಗೋದು ಆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದೇನೆ. ಕೃಷ್ಣ ಪಾರ್ಕ್ ಹತ್ರ ಬಂದೆ ನಾನು. ಆಸ್ ಯೂಶುವಲ್ ಮೊದಲೆಲ್ಲ ಈಗೆಲ್ಲ ಕಾಂಪೌಂಡ್ ಇದೆ, ಆಗೆಲ್ಲ ಇರಲಿಲ್ಲ. ಸುಮ್ಮನೆ ತಂತಿ ಬೇಲಿ ಹಾಕಿದ್ರೆ ಅಷ್ಟೇ, ಎಲ್ಲ ಕಿತ್ತೋಗಿದ್ದೋ ತಂತಿ, ಸುಮ್ಮನೆ ಕಲ್ಲುಗಳು ಕಂಪ್ಗಳಿದ್ದೋ. ಆವಾಗ ಪಾರ್ಕು ಇರಲಿಲ್ಲ, ಏನೂ ಇರಲಿಲ್ಲ, ಸುಮ್ಮನೆ ಖಾಲಿ ಜಾಗ ಅಷ್ಟೇ, ಹುಲ್ಲುಗಿಲ್ಲು ಬೆಳೆದಿತ್ತಷ್ಟೇ. ಸುಮ್ಮನೆ ಪೋಲಿ ಪುಂಡು ಹುಡುಗರುಗಳು ಇವರು ಆಡ್ಕೊಳ್ಳೋರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಆ ಕಾಲದಲ್ಲಿ. ನುಗ್ಬಿಟ್ಟು ಸ್ಟ್ರೇಟಾಗಿ ಹೋದರೆ ಆ ಸೆಂಟ್ರ್ನಲ್ಲಿ ಒಂದು ಲೈಬ್ರರಿ ಬಿಲ್ಡಿಂಗ್ ಎಲ್ಲ ಇದೆ, ವಾಟ್ರು BWSSBದು. ಅದ್ರ ಸಂದಿಲ್ಲಿ ನುಗ್ಕೊಂಡೋದ್ರೆ ಭಾಳ ಶಾರ್ಟ್ ಕಟ್ ಇರ್ತಿತ್ತು. ಜನ ಎಲ್ಲ ಸುಮಾರು ಜನ ಹಂಗೆ ಹೋಗ್ತಾಯಿದ್ರು, ಯಾರು ರಸ್ತೆಯಲ್ಲಿ ಹೋಗ್ತಾ ಇರಲಿಲ್ಲ. ನಾನು ಆಗ ಒಳಗಡೆ ಹೋದರೆ ಮಧ್ಯದಲ್ಲಿ ಒಂದು ಬಿಲ್ಡಿಂಗ್ ಬರುತ್ತೆ. ಆ ಬಿಲ್ಡಿಂಗಿಂದ ಮಧ್ಯದ ಬಿಲ್ಡಿಂಗ್ ಹತ್ರ ಏನೇನೋ ಇವನ್ನ ಹಾಕಿದ್ದಾರೆ, ಏನು ಈ ಒಂಟೆ ಥರ ಕಬ್ಬಿಣದಲ್ಲಿ ಮಾಡಿದ್ದಾರೆ, ಆನೆ ಥರ ಕಂಬಿ ಮಾಡಿದ್ದಾರೆ ಪಾರ್ಕ್ ಒಳಗಡೆ. ಆಮೇಲೆ ಇನ್ನೇನೋ ಒಂದು ಚಿರತೆ ಥರ ಮಾಡಿದ್ದಾರೆ, ಉಯ್ಯಾಲೆ ಇವೆಲ್ಲ ಮಕ್ಕಳುಗಳು ಆಡೋದಕ್ಕೆ ಇದೆಲ್ಲ ಮಾಡಿದ್ದಾರೆ. ಅಲ್ಲಿ ಹೋದೆ, ನನ್ನ ಹತ್ರ ಕೈಯಲ್ಲಿ ಒಂದು ಇದಿತ್ತು, ಏನೋ ಒಂದು ಡೈರಿ ಇತ್ತು, ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಇಲ್ಲೊಂದು ಒಂದು ಗೊತ್ತಲ್ಲ ಆ ಕಾಲದಲ್ಲಿ ಒಂದು ಏನೋ ಒಂದು 5 ರೂಪಾಯಿ 10 ಕನ್ನಡಕ ಅದು ಇಟ್ಕೊಳ್ಳೋದು ಏನೋ ಒಂದು ಇತ್ತು ಅದು. ಸರಿ ಆಯಿತು, ಬಂದ ಅವನು ಹಿಡ್ಕೊಂಡ, ಯಾರೋ ಒಬ್ಬ. ನಾನು ಯಾರ ನೀನು ಮಕ್ಕಳು ನೆತ್ತೋ ಅಂತಾನೆ. ಅಯ್ಯೋ ನಮ್ಮನ್ನು ಏನು ಎತ್ತೋನು, ಬಸ್ ಚಾರ್ಜ್ಗೆ ಕಾಸಿಲ್ಲ, ಏನು ಎತ್ತೋದು, ಯಾಕೆ ಕಳ್ಳನೇ ನಂಗೆ ಗೊತ್ತಾಗೋಯ್ತು. ಆಮೇಲೆ ನೋಡಿದ್ರೆ ಅವನು ಸ್ವಲ್ಪ ವಾಸನೆ ಹೊಡಿತು. ನನ್ನ ಮಗ ಕುಡಿದ್ಬಿಟ್ಟವನೇ ಅಂತ, ಎತ್ತೋ ಜೋಬ್ ಚೆಕ್ ಮಾಡಿ. ಆಮೇಲೆ ಸರಿ ಮುಂದಕ್ಕೆ ಬಂದಲ್ಲ ಅವನು, ನನಗೇನು ಚೆಕ್ ಮಾಡಿಬಿಟ್ಟು ಏನೂ ಸಿಗ್ತಿರಲಿಲ್ಲ, 1 ರೂಪಾಯಿ ಇಲ್ಲ, ಏನೂ ಇಲ್ಲ, 1 ರೂಪಾಯಿ ಪೆನ್ ಇರ್ತಿತ್ತು, ಕನ್ನಡಕ ಇರೋದಷ್ಟೇ ಎತ್ಕೊಂಡು ಹೋಗೋರು. ಆಮೇಲೆ ವಿಚಾರಿಸ್ಕೊತಿದ್ದೋ ಬಿಡ್ತಿದ್ದೋ ಬೇರೆ ವಿಚಾರ. ನನಗೆ ಅಲ್ಲಿವರೆಗೂ ಮಕ್ಕಳ ಹತ್ರ ಚಾಕು ಐತೆ, ಟಕ್ ಅಂತ ವಾಪಸ್ ಒಂದು ಬಟನ್ ಚಾಕು. ಆಮೇಲೆ ಇನ್ನಿಬ್ರು ಆ ಕಡೆ ಸೈಡ್ ನಿಂತ್ಕೊಂಡು ನೋಡು ಅಲ್ಲ ಕರೆಕ್ಟಾಗಿ ನೋಡೋ ಅಲ್ಲ ಪರ್ಸ್ನಲ್ ಎತ್ಕೋ, ಅವ್ರಿಗೆ ಏನಾದರೂ ಸಿಕ್ತು ದುಡ್ಡು ಅನ್ನುವಂಥದ್ದು ಅವ್ರದ್ದು ಇದು. ಆಮೇಲೆ ಬಂದ ಹಿಂಗೆ
ಹಿಂಗೆ ಬಂದಿದ್ದೆ, ಇಲ್ಲಿ ಹಿಂದ್ಗಡೆ ಬಂದ, ಈಗ ಹಿಂದಕ್ಕೆ ಬಂದಲ್ಲ, ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದ ಆ ಕಡೆ ಸೈಡು, ಹಿಂದೆ ಬಂದ ತಕ್ಷಣ ಹಿಂಗೆ ಜೋಬಿಗೆ ಕೈ ಹಾಕಿ ಹಿಂಗೆ ಹಿಂದ್ಗಡೆ ಸೈಡಿಂದ ಈ ಮಂಡಿಯಿಂದ ಗುದ್ದದ ನನಗೆ ಹಿಂಭಾಗಕ್ಕೆ. ಎಲ್ಲಾನು ನಮ್ಮ ಮಗನೇ, ಹೌದಾ ಎತ್ತ ಅಂದರೆ ನಾನು ಕೈ ಹಾಕಬೇಕು, ಕೈ ಹಾಕಿ ನೀನೇ ಏನ್ಬಿಟ್ಟು ಅಂತ ನನಗೆ ಅದು ಗೊತ್ತಾಗಲಿಲ್ಲ. ಆಮೇಲೆ ಎರಡನೇ ಸರಿ ಹಾಕಿದ್ನಲ್ಲ, ನೋಡಿದೆ ಏನೂ ಇರಲಿಲ್ಲ, ಸರಿ ಅಂದ್ಬಿಟ್ಟು ಆದಮೇಲೆ ಹಿಂಗೆ ಮುಂದಕ್ಕೆ ಬಂದ. ಹಾಗೇ ಮುಂದಕ್ಕೆ ಬಂದು ಏನಾಗೋಯ್ತು, ಜೋಬಿತ್ತಲ್ಲ ಅಂದ್ಬಿಟ್ಟು ಇದಿತ್ತಲ್ಲ, ಜೋಬಿಗೆ ಕೈ ಹಾಕ್ತಾಯಿದ್ರು, ಒಳಗಡೆ ಏನೂ ಸಿಕ್ಕಲಿಲ್ಲ. ಆ ಸ್ಪೆಕ್ಸ್ ಇತ್ತಲ್ಲ ಅದನ್ನ ಇದು ಅಂದ್ಬಿಟ್ಟು ಮುಂದೆ ಗುದ್ದ ಇಲ್ಲಿ. ಅಲ್ಲಿವರೆಗೂ ನಾನು ಏನೂ ಮಾಡಲಿಲ್ಲ, ಅವನಿಗೆ ಒಂದು ಚೂರೂ ಮುಟ್ಲಿಲ್ಲ. ನಾನು ಏನಾಯಿತು ನೋಡೋಣ ಅದೇನು ಮಾಡ್ತಾರೋ ಮಾಡಲಿ ಅಂದ್ಕೊಂಡಿದ್ದೆ. ಬಟ್ ಚಾಕು ಇತ್ತಲ್ಲ ಅವನ ಹತ್ರ, ನಾನು ಆವೇಶ ಪಟ್ಕೊಳ್ಳುವಂಥದ್ದಕ್ಕೆ ನಾನು ಸಾಮಾನ್ಯವಾಗಿ ಅವಶ್ಯಕತೆ ಇರಲಿಲ್ಲ, ಭಯನೂ ಆಗ್ತಿತ್ತು ಅಷ್ಟೇ. ಬಟ್ ಚಾಕು ಇದೆಯಲ್ಲ ಅಂತ ಯೋಚನೆ ಮಾಡಿದೆ. ಆಮೇಲೆ ಎತ್ಕೊಂಡು ಆದಮೇಲೆ ಯಾವಾಗ ಇಲ್ಲಿ ಗುದ್ನೋ ನಾನು ಕನ್ನಡಕ ಹೊಡೆದೋಗ್ಬಿಡ್ತು. ಇಲ್ಲಿದ್ದು ಕನ್ನಡಕ ಹೊಡಿದ್ನಲ್ಲ, ಹಿಂಗೆ ಹಾಕಿಟ್ಟು ಅವನಿಗೆ ಯಾವ ಮಟ್ಟಕ್ಕೆ ಕೊಟ್ಟೆ ಅಂತ ಅಂದರೆ, ಹೋಗಿ ಚಿರ್ತೆ ಇತ್ತಲ್ಲ ಆ ಕಂಬಿ, ತಲೆ ನುಗ್ಗಲ್ಲ, ಒಳಗೆ ಹೋಗ್ಬಿಟ್ಟೆ, ಡೈ ಹೊಡೆದ್ಬಿಟ್ಟ ಒಳಗಡೆಗೆ. ಗೌರೀಶ್ ಅಲ್ಲಿ 3 ಜನ ಇದ್ರಲ್ಲ, ನನ್ನ ಮಕ್ಕಳು ಹೆಂಗೆ ಓಡಿದ್ರು ಅಂತ ನನ್ನ ಕಣ್ಣಿಗೆ ಇವಾಗ್ಲೂ ಅಲ್ಲಿ ಹೋದರೆ ಅವ್ರು ಓಡೋದೇ ಕಾಣಿಸ್ತದೆ ನನಗೆ. ಆ ಮಟ್ಟಕ್ಕೆ ಹೊಡೆದೆ ಅವನಿಗೆ. ಒಂದೇ ಏಟು ಹಿಂಗೆ ತಿರುಗಿಸ್ಬಿಟ್ಟು ಕೊಟ್ಟ ತಕ್ಷಣವೇ ಜುರ್ರ್ ಅಂತ ಹೋಗ್ಬಿಟ್ಟು ಚಿರ್ತೆ ಇದ್ರೊಳಗೆ ತಗೊಳಕ್ಬಿಟ್ಟ, ಕಾಲು ಸದ್ಯಕ್ಕೆ ಸಿಗಾಕಬಿಟ್ಟ. ಅದೊಂದೇ ನಾನು ನನ್ನ ಲೆಕ್ಕದಲ್ಲಿ 2ನೇ ಇನ್ಸಿಡೆಂಟ್ ಬೆಂಗಳೂರು ನಗರದಲ್ಲಿ ಆಗಿರೋದು ನನಗೆ. ಅಂದರೆ ಒಂದು ಕಾಲೇಜ್ದು, 2ನೇದು ಇದು. ಇನ್ಯಾವುದೂ ಸಹ ನಾನೆಲ್ಲ ಬರೀ ಪೊಲೀಸಿಗೆ ಬಂದಾದಮೇಲೆ ಬರೀ ಒಂಥರ ಪಿಕ್ಚರ್ ಪೊಲೀಸ್ ಇದ್ದಂಗೆ, ಹೆಂಗೆ ಆ್ಯಕ್ಷನ್ ಮಾಡಬೇಕು, ಹೆಂಗೆ ಕೂಗಬೇಕು, ಹೆಂಗೆ ಎದುರಿಸ್ಬೇಕು, ಅವ್ರ ಹತ್ರ ಬಾಯಿ ಬಿಡಿಸೋಕ್ಕೆ, ಇನ್ನೆಲ್ಲ ಪಿಕ್ಚರ್ ಥರ ಕಲ್ತ್ಕೊಬಿಟ್ಟು. ಅದು 2 ಇನ್ಸಿಡೆಂಟ್ ನಮಗೆ ರಿಯಲ್ ಲೈಫ್ನಲ್ಲಿ ನನಗೆ ಥ್ರೆಟ್ ಹಾಕಿದ್ದು, ಮತ್ತು ನನ್ನ ವಿರುದ್ಧವಾಗಿ, ನಮ್ಮ ಗುಣಗಳ ವಿರುದ್ಧವಾಗಿ ನಮ್ಗೆ ಅವಮಾನ ಆಗೋ ಥರದಲ್ಲಿ ಮಾಡುವಂಥದ್ದು ಜೀವನದಲ್ಲಿ ಬಿಟ್ಟರೆ ಇದುವರೆಗೂ ಇನ್ಯಾವುದೇ ನನಗೆ ಬೇರೆ ಯಾವುದೇ ಥರವಾದಂಥ ಇನ್ಸಿಡೆಂಟ್ಗಳು, ಪರ್ಸ್ನಲ್ ಅಟ್ಯಾಕ್ ಆಗ್ತಕ್ಕಂಥ ಸಂಬಂಧಪಟ್ಟಂಗೆ. ಪೊಲೀಸ್ ಹಿಂಗೆ ಸಣ್ಣ ಪುಟ್ಟ ಆಗಿದ್ದಾವೆ, ಅವ್ರು ಓಡಿಸ್ಕೊಂಬಂದವ್ರೆ, ನಾವು ಓಡಿಸ್ಕೊಂಡು ಹೋಗಿದ್ದೀವಿ, ಗೇಮ್ ಆಗಿದೆ ಅದೆಲ್ಲ ನಾವೆಲ್ಲ ಪೊಲೀಸ್ ಗೇಮ್ ಅಂತ ಕರಿತೀವಿ. ಅದೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಕಲ್ಲೆಲ್ಲಿ ಹೊಡಿತಾರೆ ಗುಂಪಿದ್ದಾಗ, ಎಲ್ಲಿ ಬೀಳ್ತೇವೆ ಕಲ್ಲು ತಡಿತೀವಿ, ಮತ್ತು ಓಡಿಸ್ಕೊಂಡು ಹೋಗ್ತೀವಿ. ಇವೆಲ್ಲ ದಟ್ ಈಸ್ ದೋಸ್ ಆರ್ ಆಲ್ ದ ಥಿಂಗ್ಸ್ ಆರ್ ಜಾಬ್ಸ್, ಅದನ್ನೆಲ್ಲನೂ ಅಲ್ಲ. ಬಟ್ ವೈಯಕ್ತಿಕವಾಗಿ ನಮ್ಮ ಇದಕ್ಕೆ ಅವನು ಧಕ್ಕೆ ಆಗೋವಂಥ ಪರಿಸ್ಥಿತಿ ಬಂದಾಗ ನಾವು ಹೆಂಗೆ ವಿರೋಧ ಮಾಡ್ಕೊಳ್ತೀನಿ, ನಾನು ಅವನ ವಿರುದ್ಧವಾಗಿ ಸಡನ್ನಾಗಿ ಹೆಂಗೆ ಮಾಡ್ಕೊಳ್ತೀನಿ ಒಬ್ಬ ಮನುಷ್ಯನಾಗಿ ಅನ್ನುವಂಥದ್ದು. ಆ 2 ಇನ್ಸಿಡೆಂಟ್ಗಳು ನನ್ನ ಜೀವನದಲ್ಲಿ ಆದಂಥ. ಬೆಂಗಳೂರಿಗೆ ಬಂದಾಗ ಪೊಲೀಸ್ ಅಲ್ಲದೆ ಇರುವಂಥ ಸಮಯದಲ್ಲಿ ಹಾಗೆ ಹಲವಾರು ಕೇಸ್ಗಳು ನೋಡಿದ್ದೀವಿ ನಾವು. ಊರುಗಳಲ್ಲಿ ಹೋಗ್ತಿದ್ವಿ, ಊರಲ್ಲಿ ಅಲ್ಲೆಲ್ಲ ಹೊಡೆದಾಡ್ಕೊಬಿಡ್ತಿದ್ರು. ಅಂದರೆ ತೀರಾ ಹೊಡೆದಾಡ್ಕೊಳ್ತಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದೇನು ಆಗ್ತಾ ಇರಲಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳು ಮಾಡ್ಕೊಳ್ಳೋರು ಅಷ್ಟೇ. ಏನು ಅದು ಇದು ಏನೋ ತೆಂಗಿನಕಾಯಿ ಕದ್ಬಿಟ್ಟು ಇದಾಗೋಯ್ತಂತೆ, ಆಮೇಲೆ ಇನ್ನೇನೋ ಕದ್ಬಿಟ್ಟು, ಅದಕ್ಕೆ ಸಣ್ಣ ಪುಟ್ಟ ಬೈಗಳಗಳು ಇವೆಲ್ಲ ನಡ್ಕೊಂಡು ಹೋಗ್ತಾಯಿದ್ವು. ಅದನ್ನು ಮಾತ್ರ ನೋಡಿದ್ವಿ ಹೊರತು ಬುರುಡೆ ಹೊಡ್ಕೊಬಿಡುವಂಥದ್ದೇ ಆಗಲಿ, ಯಾರನ್ನೋ ಒಬ್ಬನ್ನ ಕತ್ತರಿಸಾಕ್ಬಿಟ್ಟು ಕೊಲೆ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ಜೈಲಿಗೆ ಹೋದ್ರಂತೆ ಅನ್ನುವಂಥದ್ದನ್ನ ನಾವು 1960 ನಾವು ಇದನ್ನು ನಾವು ನೋಡಲೇ ಇಲ್ಲ. ಊರುಗಳಲ್ಲಿ ಆ ಥರ ಅಪರಾಧಗಳನ್ನೂ ನೋಡಲಿಲ್ಲ, ಆ ಥರ ಮೋಸ ಮಾಡೋರನ್ನೂ ನೋಡಲಿಲ್ಲ. ಆದರೆ ಸೋಮಾರಿಗಳು ನೋಡಿದ್ದೀವಿ, ಹಳ್ಳಿಗಳಲ್ಲಿ ಸೋಮಾರಿಗಳನ್ನೂ ನೋಡಿದ್ದೀವಿ. ಅಷ್ಟೇ ಜೀವನನ ಪಣಕ್ಕಿಟ್ಟು ದುಡಿಯುವಂಥವ್ರನ್ನೂ ಹಳ್ಳಿಗಳಲ್ಲಿ ನೋಡಿದ್ದೀವಿ ನಾವು. ಸೋಮಾರಿಗಳು ಯಾರು ಆಗವ್ರೆ ಅಂದರೆ ಪಾಪ ಅಲ್ಲಿ ಏನಾದರೂ ಕ್ರಾನಿಕಲ್ ಡಿಸೀಸ್ ಇರ್ತಕ್ಕಂಥ ಅವರವರು ಸುಮ್ಮನೆ ಸೋಮಾರಿಗಳಾಗಲಿಲ್ಲ. ಆದರೆ ಸಣ್ಣ ಪುಟ್ಟ ಕುಡುಕರು ನೋಡಿದ್ದು ಆಗ. ಅಂದರೆ ಎಲ್ಲೋ ಹುಡ್ಕೋಬೇಕು ನೀವು ಅವ್ರನ್ನ, ಎಲ್ಲೋ ಸಾಯಂಕಾಲ ಟೈಮ್ ರಾತ್ರಿ 6:30-7 ಗಂಟೆ ಆದಮೇಲೆ ಎಲ್ಲೋ ಅವ್ರ ವಾಯ್ಸ್ಗಳು ಚೇಂಜ್ ಆಗೋದು, ಅವ್ರು ನಡ್ಕೊ ಬರುವಂಥದ್ದು ಕಾಲುಗಳು ನಡಿಗೆಗಳು ಚೇಂಜ್ ಆಗುವೋ, ಕದ್ದು ಊರಿಗೆ ಬರೋರು. ಈಗ ಆ ಥರದವರು ನೆಟ್ಟಿಗೆ ನಡ್ಕೊ ಬರೋರು ಇಲ್ಲ. ಈಗ ನಿಮಗೆ ಮೊದಲು ಅಂಥವ್ರು ಕಾಯ್ಕೊಂಡು ಕೂತ್ಕೋಬೇಕಾಗೋದು, ಈಗ ಹಂಗಲ್ಲ. ಈಗ ಎಲ್ಲ ಹಿಂಗೆ ಬರ್ತಾರೆ. ಈಗ ಹಳ್ಳಿನಲ್ಲಿ ಎಲ್ಲ ಹಿಂಗೆ ಅಂದ್ಕೊಂಡೇ ಬರೋರೆ. ಅಂದರೆ ಪೂರ ಬದಲಾವಣೆಗಳಾಗ್ಬಿಟ್ಟಿದೆ. ಆಲ್ಕೋಹಾಲಿಕ್ ಜೊತೆ ಅಂದರೆ ಎಂಡ ಅಂತ ಏನಿದೆಯಲ್ಲ, ಮತ್ತು ಆಲ್ಕೋಹಾಲಿಕ್ಗಳ ಜೊತೆ ಬೆಸ್ತೋಗ್ಬಿಟ್ಟಿದ್ದಾರೆ. ಒಂದು ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಬಿಟ್ಟಿದ್ದಾರೆ ಈಗಿನ ಪರಿಸ್ಥಿತಿನಲ್ಲಿ. ಅಂದರೆ ನಾನು ಕುಡಿದ್ಬಿಟ್ಟು ನಾನು ಹೋಗಲಿಲ್ಲ ಅಂತಂದರೆ ಮರ್ಯಾದೆ ಕೊಡಲ್ರು, ಕುಡಿದ್ರೆ ಗೌಡ, ಕುಡಿದ್ರೇ ಯಜಮಾನ ಅನ್ನುವಂಥದ್ದು ಒಂದು ಟೈಟ್ಲ್ ತಲೆ ಮೇಲೆ ಇಟ್ಕೊಬಿಟ್ಟವ್ರೆ. ಅದರಿಂದ ಸಂಸಾರಗಳು ಹಾಳು ಮಾಡ್ಕೊಬಿಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಹೆಣ್ಮಕ್ಳುಗಳೆಲ್ಲ ಹಳ್ಳಿಗಳಲ್ಲಿ ಕಷ್ಟಕ್ಕೆ ಸಿಗಾಕೊಬಿಡ್ತಾ ಇದ್ದಾರೆ. ಈಗಿನ ಇದರಲ್ಲಿ ನಾವು ಯಾವಾಗ ಬೆಂಗಳೂರಿಗೆ ಬಂದಾದಮೇಲೆ
ಇಲ್ಲಿಗೆ ಆ ಒಂದು ನಾವು ಬರೀ ಹುಡುಕೋದೇ ಆಯಿತು, ಬರೀ ಪತ್ತೆ ಮಾಡುವಂಥದ್ದೇ ಕೆಲಸ ಆಯಿತು. ಏನು ಮಾಡೋದು, ನಾವೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾರಂಭ ಮಾಡ್ದೋ. ಅದಾದಮೇಲೆ ನಾವು ಹಿಂದೆ ಲಾಯರ್ಗಳಾಗಿ ಆಮೇಲೆ ನಾವು ಬಿಡಿಸ್ತಕ್ಕಂಥದ್ದು ಮತ್ತು ಬೇಲ್ಗಳು ಕೊಡಿಸ್ತಕ್ಕಂಥದ್ದು ನಮಗೇನು ಅನ್ನಿಸ್ತಿಲ್ಲ, ಪ್ರೊಫೆಷನ್ ಅನ್ನಿಸ್ತಾ ಇತ್ತು. ಆಮೇಲೆ ಆವಾಗ ನಮಗೇನು ಯಾವ ಥರದ್ದು ಏನು ನಮಗೆ ಎಲ್ಲೂ ಸುಳ್ಳು ಇದು ಏನು ಅನ್ನಿಸ್ಲಿಲ್ಲ ಅನ್ನುವಂಥದ್ದು ನನಗನ್ನಿಸ್ತು. ಆದರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಸಮಯದಲ್ಲಿ ಅದೇ ನಾವು ಒಂದು 696 ಅಂತ ಏನಿದ್ವಲ್ಲ ಆ ಒಂದು ಜಾಗ, ಅಂದರೆ ನಮ್ಮ ರೂಮ್ ಇತ್ತು ಜಯನಗರ 4T ಬ್ಲಾಕಲ್ಲಿ. ಅಲ್ಲಿರುವಂಥ ಸಮಯದಲ್ಲಿ ಬಿಲ್ಡಿಂಗಲ್ಲಿ ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಲ್ಲಿದ್ದಾಗ ಏನಾಗ್ತು, ಬಿಲ್ಡಿಂಗ್ ಓನರ್ಗೂ ಮತ್ತು ಬಿಲ್ಡಿಂಗ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಟೆನೆಂಟ್ಗೂ ನಿರಂತರವಾಗಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾನೆ ಇತ್ತು. ನಾನು ಯಾಕೆ ಹಿಂಗೆ ಗಲಾಟೆ ಮಾಡ್ಕೋತೀರಿ, ಏನು ಮಾಡ್ಕೋಬೇಕು ನೀವು ಇಷ್ಟೊಂದು? ಈಗ ಅವ್ರು ಬಾಡಿಗೆ ಕೊಡ್ತಾರೆ, ಜಾಸ್ತಿ ಮಾಡಿದರೂ ಕೊಡ್ತಾವ್ರೆ. ಅದು ಬಿಟ್ಟು ಯಾಕೆ ನೀವು ಪ್ರತಿ ದಿವಸ ಅವ್ರಿಗೆ ಹಂಗೆ ಕಾಟ ಕೊಡ್ತೀರಲ್ಲ ನೀವು? ಇಲ್ಲ ಅವ್ರು ಬಿಟ್ಟು ಹೋಗ್ಬೇಕು, ನಾವು ಬೇರೆಯವ್ರು ಕೊಡಬೇಕು. ಅಲ್ಲಪ್ಪ, ಹಂಗಾರೆ ಗಲಾಟೆ ಮಾಡಿಬಿಟ್ಟು ಬಿಟ್ಬಿಟ್ಟು ಕಳಿಸ್ತೀರಾ? ಅವ್ರಿಗೆ ಹೇಳಿ ಯಾವಾಗಾದರೂ ಒಂದು 6 ತಿಂಗಳು 1 ತಿಂಗಳು ಟೈಮ್ ಕೊಡಿ, ಹೋಗ್ಬಿಡ್ತಾರೆ ಅವ್ರು ಹಾಗೆ ಹೀಗೆ. ನೀವ್ಯಾಕೆ ಸಪೋರ್ಟ್ ಮಾಡ್ತೀರಿ? ಅಲ್ಲಪ್ಪ, ಸಪೋರ್ಟ್ ಮಾಡುವಂಥದ್ದು ಮಾಡಬೇಕಲೇಬೇಕು ನಾವು. ನೀನು ಮಾಡಲಿಲ್ಲ ಹಂಗಾಗ್ತದೆ ಅಂತೇಳಿ ಆಮೇಲೆ ಏನಾಗೋಯ್ತು, ಹಿಂಗೆ ಪದೇ ಹಂಗೆ ಮಾಡ್ತಾಯಿದ್ದಲ್ಲ, ನಾವೆಲ್ಲ ಮಾಡಿದ್ವಿ. ನಾವು ಒಂದು ಇಂಜೆಕ್ಷನ್ ತೊಗೊಬಿಟ್ವಿ. ಒಂದು ಬಂದು ಯಾವಾಗ ಬಂದು ತೊಂದರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಂದು ಕೋರ್ಟಿಗೆ ಹಾಕಿ ಒಂದು ಕೋರ್ಟಲ್ಲಿ ಒಂದು ಇಂಜೆಕ್ಷನ್ ತೊಗೊಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಡು ಆದ ತಕ್ಷಣ ಇಂಜೆಕ್ಷನ್ ಏನು ಅಂದರೆ ಬಂದು ಪದೇ ಅಲ್ಲಿಗೆ ಇಂಟರ್ವ್ಯೂನ್ ಆಗಬಾರ್ದು ಅನ್ನುವಂಥದ್ದಕ್ಕೆ ಒಂದು ಇಂಜೆಕ್ಷನ್ ತೊಗೊಂಡಿದ್ದೆ. ನಾವು ತೊಗೊಂಡ ತಕ್ಷಣ ಇಂಜೆಕ್ಷನ್ ತೊಗೊಂಡು ಆದಮೇಲೆ ಅವ್ರಿಗೆ ಹೇಳಿದ್ವಿ, ಹಿಂಗಾಗಿದೆ, ಈ ಥರ ಇಂಜೆಕ್ಷನ್ ತೊಗೊಂಡಿದ್ದೀವಿ ನಾವು, ಇನ್ನೇನಾರ ಬಂತು ಅಂದರೆ ಪೊಲೀಸರು ಇರ್ತಾರೆ, ತಲೆ ಕೆಡಿಸ್ಕೊಳಕ್ಕೆ ಹೋಗು. ಇದೆಲ್ಲ ಗೊತ್ತಾದ್ಮೇಲೆ ಏನಾಗುತ್ತೆ, ನಾವು ಅಲ್ಲೇ ಸುಮಾರು ವರ್ಷದಿಂದ ಇದ್ವಲ್ಲ, 82 ಇದ್ವಲ್ಲ, ಇದಾದದ್ದು ಆಲ್ಮೋಸ್ಟ್ 85 86 ಆಗಿದ್ದು. ಆವಾಗ ಹೌದಾ, ಇವನು ಮಾಡಿಸ್ಬಿಟ್ಟು ನಾ ಹಾಗೆ ಏನು ಮಾಡೋದಲ್ಲ ಅವನಿಗೆ ಅಂತ ಲೆಕ್ಕ ಹಾಕೊಳ್ಳಿ. ನನ್ನ ಮೇಲೆ ಆವಾಗಲೇ ಒಂದು ಜಯನಗರದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ರು. ನಾನು ಅಡ್ವೊಕೇಟ್ ಆಗಿದ್ದೆ. ನಾನು ಹೊಡೆದಂತೆ, ಅವ್ರಿಗೆ ಅಟ್ಯಾಕ್ ಮಾಡಿದಂತೆ, ಯಾರೋ ಒಂದು ಹೆಂಗ್ಸಿದ್ಲಂತೆ, ಅವತ್ತೊಂದು ಗಲಾಟೆ ಆಯ್ತಂತೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟು ನನಗೊಂದು ದಿವಸ ಪೊಲೀಸವರು ಸಾರ್ ಕೋರ್ಟಿಗೆ ಬರ್ತಿದ್ದಲ್ಲ, ಅವ್ನು ಹೇಳ್ದ, ಸರ್ ನಿಮ್ಮ ಮೇಲೆ ಒಂದು ಕೇಸ್ ಆಗೈತೆ ಸರ್. ಯಾವ ಕೇಸಯ್ಯ? ಸರ್ ಈ ಥರ ಅವರು ಓನರ್ ಇದಲ್ಲ ಬಿಲ್ಡಿಂಗ್ನವರು, ಅವ್ರು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಂತ. ಹೌದಾ, ಯಾವತ್ತಾಗಿದೆ ಅಂದು. ಸರ್ ಇಂಥ ದಿವಸ. ಇಲ್ಲ, ನಾನು ರೂಮ್ಗೆ ಬಂದಿಲ್ವಲ್ಲ, ಒಂದು ವಾರದಿಂದ ಅಲ್ಲಿ ಬರಲೇ ಇಲ್ಲ, ನಾನು ಅಲ್ಲಿಗೆ ಖಾಲಿ ಹಾಕ್ಲಿಲ್ವಲ್ಲ, ನನ್ನ ಮೇಲೆ ಹೆಂಗೆ ಮಾಡ್ತಾರೆ? ಏನೋ ಕೊಟ್ಟವ್ರೆ ಸರ್, ನೀವು ಸಬ್ ಇನ್ಸ್ಪೆಕ್ಟರ್ ಹತ್ರ ಬಂದು ಮಾತಾಡಿ. ಬಂದೆ ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ. ಚಂದ್ರಪ್ಪ ಅಂತ ಒಬ್ಬರಿದ್ದರು, ಆಮೇಲೆ ನಾರಾಯಣ ಸ್ವಾಮಿ ಅಂತ ಒಬ್ಬರಿದ್ದರು, ಈಗ ಜಾನಪದ ಗಿಡ. ಆಮೇಲೆ ಸರಿ ಆಯಿತು, ಚಂದ್ರಪ್ಪನ ಹತ್ರ ಹೋದೆ. ಸರ್ ಈ ಥರ ನೀವೇನು ಕೇಸ್ ಮಾಡಿಬಿಟ್ಟಿದ್ದೀರಂತಲ್ಲ, ಇದು ಹೆಂಗಿದು ಪರಿಸ್ಥಿತಿ? ನಾನು ಇಂಜೆಕ್ಷನ್ ತೊಗೊಂಡಿದ್ದೀನಿ, ಇದಕ್ಕೆ ಲಾಯರ್, ನಾನು ವಕಾಲತ್ ಹಾಕಿರೋದು, ನಾನು ಲಾಯರ್. ಅದಕ್ಕೆ ನೀವು ಹಾಕ್ಬಿಟ್ಟಿದ್ದೀರಿ. ಕೊಟ್ಟವ್ರೆ ಅವರು, ಅದೇನೋ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆಯಿತು ಸರ್, ರಿಜಿಸ್ಟ್ರ್ ಮಾಡಿ, ಏನು ತೊಂದರೆ ಏನಿಲ್ಲ. ಬಟ್ ಸುಳ್ಳು ನಿಜ ಅದು. ನೀವು ನಮ್ಗೆ ಅರ್ಥ ಆಗ್ತದೆ ನೀವು ಹಂಗೆ ಮಾಡಿಬಿಟ್ರೆ ಇಂಥ ವಿಚಾರ. ನಮ್ಮನ್ನೂ ಒಂದು ಮಾತು ಕೇಳ್ಬೋದಾಗಿತ್ತು, ನಾವೇನೋ ಗೊತ್ತಿಲ್ಲದೆ ಇರೋರಾಗಿದ್ದರೆ ಪರವಾಗಿಲ್ಲ, ನಿಮ್ಗೆ ಗೊತ್ತಿದೆ ಅಂದ್ಬಿಟ್ಟು ಅಂತ. ಆಮೇಲೆ ಆಯಿತು, ನಾವು ಕ್ಲೋಸ್ ಮಾಡ್ತೀವಿ ಬಿಡಿ, ಅದೇನಂತೆ, ಅದೇನು ಸಮಸ್ಯೆ ಇಲ್ಲ, ಏನೋ ಫಾಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಅದಾದಮೇಲೆ ಚಾರ್ಜ್ ಶೀಟ್ ಹಾಕ್ಬಿಟ್ಟವ್ರೆ. ಆಮೇಲೆ ಸರಿ ಆಯಿತು. ನಾನು ಇನ್ನೊಬ್ರು ಇವರಿದ್ದರು, ಅನ್ವರುದ್ದೀನ್ ಅಂತ ಇದ್ದರು, ಅಲ್ಲೇ ಇನ್ಸ್ಪೆಕ್ಟ್ರ್ ಇದ್ದರು, ಸರ್ಕಲ್ ಇನ್ಸ್ಪೆಕ್ಟ್ರ್, ಅವ್ರ ಹತ್ರ ಹೋದೆ. ಸರ್ ಈ ಥರ ನೋಡಿ, ನಾನು ಅದಕ್ಕೆ ಲಾಯರಿಂಗೆ ಲಾಯರ್ ಆಗಿದ್ದೀನಿ, ನಾನು ಈ ಇಂಜೆಕ್ಷನ್ ತೊಗೊಂಡು ನಾನೇ ಕೊಟ್ಟಿದ್ದು, ನನ್ನನ್ನು ಇದರಲ್ಲಿ ಇನ್ವಾಲ್ವ್ ಕೇಸ್ ಹಾಕಿದ್ದಾರೆ ಹಾಗೆ ಹೀಗೆ ಅಂದ್ಬಿಟ್ಟು. ನೀವು ಮೊದಲೇ ಹೇಳಿಲ್ವಲ್ಲ ಸರ್? ನಾನು ಅವ್ರಿಗೆ ಹೇಳಿದ್ದೆ, ನಾನು ನಿಮ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ, ಇವ್ರಿಗೆ ಇಲ್ಲ, ನಾವು ಮಾಡ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಏನಾಗೋಯ್ತು, ಹಂಗೆ ಆಯಿತು. ಅದಾದಮೇಲೆ ಅವನು ಓನರ್ ಇದ್ನಲ್ಲ, ಯಾರೋ ಹುಡುಗ, ಒಂದು 2 ವರ್ಷ ಆಯಿತು, 86 ಆಗಿತ್ತು, 86 ಆಗಿದ್ದು, 87 88ರೇನೋ ಅವನು 88ರಲ್ಲಿ ಅವನು ಆಯಿತು ಬಿಡಿ ಸರ್, ಏನೋ ತಪ್ಪಾಗಿ ಇದು ಮಾಡಿಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಂಗೆ ಬಂದು ಅದು ಕೋರ್ಟ್ ಕಾಂಪ್ರಮೈಸ್ ಆಗಿ ಹೋಯ್ತದು. ಅಂದರೆ ಆ ಓನರ್ ವಾಪಸ್ ತೊಗೊಂಡ್ರು. ಬಂದು ಈಗ ಆಯಿತು, ಇದರಲ್ಲಿ ಹೊಟ್ಟೋಯ್ತದು, ಕೇಸ್ ಹೋಯ್ತದು, ಮುಗೀತು. ಹಾಗೆ ಈಗ ನನಗೆ ಒಂದಾಗಿರ್ತದೆ, ಒಂದು ಸುಳ್ಳು ಏನು ನಂಗೆ ಗೊತ್ತೇ ಇಲ್ಲ, ಕನೆಕ್ಷನೇ ಇಲ್ಲ. ಹಂಗಾದಾಗ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರ್ತವೇನು ಅಂತ ನಂಗೆ ಗೊತ್ತಿತ್ತು. ಓಕೆ ಕರೆಕ್ಟ್. ಒಂದು ಸುಳ್ಳು ಕೇಸ್ ಆದಾಗ ಒಬ್ಬ ಮನುಷ್ಯನ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಆಗಲೇ ನನ್ನ ಮೇಲಾಗಿತ್ತು ಪೊಲೀಸಿಗೆ ಸೇರೋಕ್ಕೆ ಮೊದಲೇ. ಭಾಳ ಒಳ್ಳೆ ಪಾಠ ಸರ್ ಇದು. ಅಂದರೆ ಈಗ ಒಂದು ಇದು ಸುಳ್ಳು, ಹೆಂಗೆ ಇದು ಕೇಸ್ ಸುಳ್ಳು, ನಾನು ಮಾಡಿಲ್ಲ, ನಾನು ಇರಲಿಲ್ಲ ಅಂತ ಹೇಳೋದು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನೀವು ಯಾರ ಹತ್ರ ಹೇಳಿದ್ರು ಹೌದಾ ಆಯಿತು ಅಂದ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ರೆ, ಅಂದರೆ ನಾನಿದ್ದರೆ ಮಾಡಿ, ನಾನು ಅದ್ರಲ್ಲಿ ಪಾರ್ಟಿಸಿಪೇಷನ್ ಇತ್ತು ಅಂತಂದರೆ ಮಾಡಿ. ಅಲ್ಲಿ ನಾನು ಇಲ್ಲ ಅಂದಮೇಲೆ ನೀವು ಮಾಡಿದರೆ ನಿಮ್ಮ ಆತ್ಮಸಾಕ್ಷಿಗೋದು ಸರಿ ಇರೋದಿಲ್ಲ, ತಪ್ಪಾಗುತ್ತೆ. ಅವನಿಲ್ಲ ಆ ಜಾಗದಲ್ಲಿ ಇಲ್ಲ ಅಂತ ನೀವು ಪ್ರೂವ್ ಮಾಡಬೇಕಲ್ಲ. ಅವ್ರು ಕೊಟ್ಟರು ಅಂತ ಅಂದ್ಬಿಟ್ಟು ಮಾಡಿಬಿಡ್ತೀರಾ, ಇಲ್ಲ ಇನ್ಯಾರೋ ಹೇಳ್ಬಿಟ್ರು, ಫೋನ್ ಮಾಡಿಬಿಟ್ರು ಅಂತ ಮಾಡಿಬಿಡ್ತೀರ ಪೊಲೀಸ್. ನಾನು ಹಿಂಗೆ ಕೇಳಿದ್ದೆ, ನಾನು ಅವ್ರಿಗೆ
ಅದಾದ್ಮೇಲೆ ಪೊಲೀಸಿಗೆ ಬಂದಾದ್ಮೇಲೆ ಹೇಳಿ, ಅಲ್ಲ ನೀವು ಹಿಂಗೆಲ್ಲ ಮಾಡಿಬಿಡ್ತಿರಲ್ಲ, ನಿಮ್ಗೆ ಹೋಗ್ಲಿ ಏನು ಒಂದು ಥರ ಅನ್ಸಲ್ವ ಹೋಗ್ಲಿ ಅಂತ. ಅಂದರೆ ಸುಳ್ಳು ಕೇಸ್ ಮೇಲೆ ಒಬ್ಬರ ಮೇಲೆ ಮಾಡಿಬಿಡುವಂಥ ಕೊಟ್ಟಾಗ ಅವ್ರನ್ನ ನೀವು ಯೋಚನೆ ಮಾಡಬೇಕಲ್ಲ, ನೀವೇನೇ ಮಾಡಬೇಕು ಅಂತ ಅಂದಾಗ. ಏನೇ ಮಾಡಬೇಕಾದಂಥ ಸಮಯದಲ್ಲಿ ಯಾವುದೇ ಆಗಲಿ, ಏನೇ ಮಾಡಬೇಕಾದಂಥ ಸಮಯದಲ್ಲಿ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗ್ತದೆ. ನನಗೆ ಹಲವಾರು ಥರದ ಕೇಸಸ್ಗಳು ಮಾತಾಡ್ತಾನೆ ಇರ್ತಾರೆ. ಬೆಂಗಳೂರು ಸಿಟಿಲಿರೋರು ಮೇಲೆ ಹೊರಗಡೆ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನನಗೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಕೆಲವಷ್ಟೆಲ್ಲ ಅವರೆಲ್ಲ ಸಮಸ್ಯೆಗಳು ಸಿಗಾಕಬಿಟ್ಟಿರ್ತಾರೆ. ನೋಡಿ, ಯಾವುದೇ ಒಬ್ಬ ಮನುಷ್ಯನ ಅರೆಸ್ಟ್ ಅಂತ ಅನ್ನುವಂಥದ್ದು ಇರ್ತದಲ್ಲ, ಅರೆಸ್ಟ್ ಅನ್ನುವಂಥ ಪರಿಸ್ಥಿತಿ ಬಂದಾಗ ವಿ ಶುಡ್ ಟೇಕ್ ಎನ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ಕಾಷನ್ ವೈಲ್ ವಿ ಆರ್ ನಾವನ್ನ ಕಸ್ಟಡಿಗೆ ತೊಗೋಬೇಕಂತ ಪರಿಸ್ಥಿತಿ ಬರುವಂಥದ್ದು ಬರುತ್ತೆ. ಏಕ್ದಮ್ ಕಂಪ್ಲೇಂಟ್ ಕೊಟ್ಟ ಅಂದರೆ ಪಟ್ಟಂತ ಹಿಡ್ಕೊಂಬಂದು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಬಿಡುವಂಥದ್ದಲ್ಲ ಅದು. ನಾವು ಪೊಲೀಸ್ ಅಧಿಕಾರಿಗಳು ಭಾಳ ಅದನ್ನು ತುಂಬ ಯೋಚನೆ ಮಾಡಿ, ಯಾರು ಈಗ ಒಂದು ಎಲ್ಲೋ ಒಂದು ಕಡೆ ಒಂದು ಪ್ರಶ್ನೆ ಇದೆ, ಏನಿದೆ, ಒಂದು ಆಫೀಸ್ ಇರುತ್ತೆ, ಒಂದು ಎಲ್ಲ ಆಫೀಸಲ್ಲಿ ಎಲ್ಲ ಕೂತ್ಕೊಂಡಿರ್ತಾರೆ. ನೀವೊಬ್ಬರು ಅದ್ರ ಬಾಸ್ ಇರ್ತೀರಿ, ಒಬ್ಬರು HRD ಇರ್ತಾರೆ, ಇನ್ನೊಬ್ಬರು ರಿಕ್ರೂಟ್ಮೆಂಟ್ ಅವ್ರು, ಇನ್ನೊಬ್ರು ಅಕೌಂಟ್ಸ್ ಇರ್ತಾರೆ. ಹೀಗೆ ಎಲ್ಲ ಹಲವಾರು ಒಂದು ಆಫೀಸ್ ಒಳಗಡೆ ಇರುವಂಥದ್ದು ಇರ್ತದೆ. ನಿಮ್ಮ ಕೆಲಸ ಏನು? ಬೆಳಗ್ಗೆ ಎದ್ದಂದರೆ ನೀವು ಪುಲಪ್ ಮಾಡೋದೇ ನಿಮ್ಮ ಕೆಲಸ. ನಿಮ್ಮದೇನು ಕೆಲಸ ಆಯಿತು, ನೀವೇನು ಮಾಡಿದ್ರಿ, ನಿಮ್ಮ ರೆಕ್ರೂಟ್ಮೆಂಟ್ ಎಷ್ಟು ಮಾಡಿದ್ರಿ, ಆಮೇಲೆ ಎಲ್ಲೆಲ್ಲಿ ಸೇಲ್ಸ್ ಎಷ್ಟಾಯಿತು, ಆಮೇಲೆ ಯಾಕೆ ಬರಲಿಲ್ಲ. ಬೆಳಗ್ಗೆ ಎದ್ದಂದರೆ ಅದನ್ನೇ ತಾನೇ ಮಾಡೋಕ್ಕಾಗೋದು. ನೀವು ಬೇರೆದೆಲ್ಲ ಅವ್ರವ್ರಿಗೆ ವಹಿಸ್ಕೊಟ್ಟಿದ್ದೀರಿ ನೀವು. ಅದ್ರ ಮಧ್ಯ ನೀವು ಓನರ್ ಆಗಿದ್ದು, ನೀವು ಮಾಡ್ತಾ ಇರುವಂಥ ಸಮಯದಲ್ಲಿದ್ದಾಗ ನಿಮ್ಮದೇನೋ ವೈಯಕ್ತಿಕ ಕಾರಣಕ್ಕೆ, ನಿಮ್ಮದೇನೋ ಸಮಸ್ಯೆಗಳಿಗೆ, ಏನೋ ಕಷ್ಟಕ್ಕೆ ನೀವು ಯಾರೋ ಆಚೆ ಎಲ್ಲೋ ಸೂಸೈಡ್ ಮಾಡ್ಕೊಬಿಡ್ತಾರೆ, ಯಾರೋ ಒಂದು ಲೇಡಿನೇ ಮಾಡ್ಕೊಬಿಡ್ತಾಳೆ, ಒಂದು ಹೆಸರಿಟ್ಕೊಂಡು ಹೆಸರು ಬರೆದ್ಬಿಟ್ಟು ಸತ್ತೋಗ್ಬಿಟ್ಟು ಆದಮೇಲೆ ಗಂಡನೇ ಬರೀತಾಳೆ, ನಿಮ್ಮನ್ನು ಬರೆದ್ಬಿಡ್ತಾಳೆ ಓನರ್ ಆದವಳಿಗೆ. ನಮ್ಮ ಕೆಲಸ ಏನಾಗ? FIR ಆದ ತಕ್ಷಣನೇ ಇಮಿಡಿಯೇಟಾಗಿ ಹಿಡ್ಕೊಬೋದು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಬಿಡೋದು ಅಲ್ವಲ್ಲ. ಹಂಗಂದ ತಕ್ಷಣನೇ ಹಿಡ್ಕೊಂಬಂದು ಬಿಟ್ಬಿಡ್ತೀವಿ ಅಂತ ಅಂದ ತಕ್ಷಣವೇ ಐ ಆಮ್ ನಾಟ್ ಎನ್ ಇನ್ವೆಸ್ಟಿಗೇಷನ್ ಆಫೀಸರು, ನಾನು ತನಿಖಾಧಿಕಾರಿನೇ ಅಲ್ಲ. ನಾನು ಅದಕ್ಕೆ ಟೈಮ್ ಬೇಕಲ್ಲ. ಕಾರಣ ಯಾಕೆ ಕೊಟ್ಟಿದ್ದಾರೆ? ಆಮೇಲೆ ಅವ್ಳು ಡೆತ್ ನೋಟು ಬರೆದಿರಲಿ, ಡೆತ್ ನೋಟ್ ಬರೆದ್ಬಿಟ್ಟ ತಕ್ಷಣಕ್ಕೆ ಇಟ್ ಈಸ್ ನಾಟ್ ಎನ್ ಅಲ್ಟಿಮೇಟಮ್. ಅದು ಯಾವುದೇ ಏನು ಕಾರಣಕ್ಕೆ ಬಂದಿದ್ದಾಳೆ ಅನ್ನೋದು ಬೇಕಲ್ಲ. ನಾಳೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಲ್ಲ ನಾವು. ನಾಳೆ ಊರವ್ರನ್ನ ಒಂದು 20 ಜನ ಬರೆದ್ಬಿಡ್ತಾಳೆ, ಒಂದು 50 ಜನ ಬರೆದ್ಬಿಡ್ತಾಳೆ, ಎಲ್ಲರಿಗೂ ಬರೆದು ನಮಗೆ ಕಾಸು ಹಾಕ್ತೀವಿ ಅಂತ ಹಾಕಲೇ ಇಲ್ಲ ಸಿದ್ದರಾಮಯ್ಯನವರು. 2 ತಿಂಗಳು ಆಮೇಲೆ 3ನೇ ತಿಂಗಳು ಹಾಕಲಿಲ್ಲ, ಸತ್ತೋಗ್ತಾ ಇದ್ದೀನಿ ನಾನು, ಸಿದ್ದರಾಮಯ್ಯ ಡೆತ್ ನೋಟ್ ಬರೀತಾ ಇದ್ದೀನಿ, ಬರೆದ್ಬಿಟ್ರೆ ಅವ್ರನ್ನ ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡೋಕ್ಕಾಯ್ತದಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ಬಿಹೈಂಡ್ ಆಫ್ ಇಟ್ ಇರ್ತದಲ್ವ. ಎಷ್ಟರ ಮಟ್ಟಿಗೆ ನೇರವಾದಂತಹ ಒಂದು ಅವ್ರ ಮೇಲೆ ಪ್ರಭಾವ ಇದೆ, ಅವ್ರ ಸಾವಿಗೆ ಕಾರಣ ನೇರವಾಗಿ ಎಷ್ಟು ಇವ್ರು ಹೊಣೆಗಾರರು ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡಬೇಕಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲನೂ ನಾವು ಯಾರೋ ಒಬ್ಬ ಫ್ಯಾಕ್ಟ್ರಿ ಒಳಗಡೆ ಇರ್ತಕ್ಕಂಥ ಇವ್ರಿಗೂ ಎಕ್ಸಿಕ್ಯೂಟಿವ್ಗಳಿಗೂ ದೊಡ್ಡದು ಇವ್ರಿಗೆಲ್ಲನೂ ಕಾರಣ ಬೇಕಲ್ಲ. ನಾವೇನಾದರೂ ಮುಟ್ಟಬೇಕಾದ್ರೆ ಅವ್ರನ್ನ ಬರೆದಿರಲಿ, ವಿಚಾರಣೆ ಮಾಡಬೇಕಲ್ಲ. ಹಾಗೆ ಕೆಲವು ತೊಗೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟು ಕಳಿಸ್ಬಿಡುವಂಥದ್ದು ಆಗ್ಬಿಡ್ತದೆ ಸಡನ್ನಾಗೆ. ಅದಾದಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಹೌದಲ್ವ ಇವನ್ನ ಅರೆಸ್ಟ್ ಮಾಡಬಾರ್ದು, ನಾವು ಇವನ್ನ ಅರೆಸ್ಟ್ ಮಾಡದೆ ನಾವು ಬಿಡ್ಬೇಕು, ಜೈಲಿಗೆ ಹೋಗ್ಬಿಡ್ತಾರೆ. ಮಿನಿಮಮ್ 3-4 ತಿಂಗಳು ಒಳಗಿದ್ದು ಬಿಡ್ತಾರೆ ಜೈಲು, ಬೇಲಾಗಲ್ಲ. ಅವಾಗ ಅವ್ನ ಮಾನಸಿಕ ಪರಿಸ್ಥಿತಿ ಹೆಂಗಾಗ್ಬೋದು? ನಾಳೆ ಇಲ್ಲ ನೀವು ಬಿಟ್ಬಿಟ್ಟು ನಾವು ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಅನ್ಬೋದು, ಅದು ತಪ್ಪಾಗುತ್ತೆ, ಇಲ್ಲಿಗಲ್ ಡಿಟೆನ್ಷನ್ ಅಂತ ಬರುತ್ತೆ. ನಾಳೆ ನೀವೇನೋ ನಮ್ಮ ವಿರುದ್ಧವಾಗಿ ತಿರ್ಕೊಂಡ್ರೆ ನಾವು ಹೋಗ್ಬೇಕು, ಗುಟ್ಟಕ್ಕೆ ಬಟ್ಟೆ ತಗೊಳಕ್ಬಿಟ್ಟು ಹೋಗ್ಬೇಕಾಯ್ತದೆ. ಅರೆ ಕಣೆ, ನೀನು ಅರೆಸ್ಟ್ ಮಾಡಬೇಕು ಅಂದಾಗ ಎವಿಡೆನ್ಸ್ ಇರ್ಬೇಕು ನನ್ನ ಹತ್ರ. ನನಗೆ ಎವಿಡೆನ್ಸ್ ಇಲ್ಲದೆ ನೀನು ಅರೆಸ್ಟ್ ಹೆಂಗೆ ಮಾಡಿಬಿಡೋಕ್ಕಾಯ್ತದೆ? ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದ್ಕೊಂಡು ನಿಮ್ಮನ್ನು ಅರೆಸ್ಟ್ ಮಾಡಬೇಕು. ನಿಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ನಾನು ಎವಿಡೆನ್ಸ್ ಹುಡ್ಕೋಕ್ಕಾಯ್ತದಾ? ಕಾನೂನಲ್ಲಿ ತಪ್ಪದು. ಇಲ್ಲ, ಆ ಕಾರಣಕ್ಕೆ ಅವತ್ತು ಅರೆಸ್ಟ್ ಮಾಡಿಬಿಟ್ಟೆ, ಇವತ್ತು ಎವಿಡೆನ್ಸ್ ಇಲ್ಲ ಅಂತ ಅಂದರೆ ನನ್ನ ತಪ್ಪಾಗ. ಇದೆಲ್ಲ ಫೇಸ್ ಈ ಥರದವೆಲ್ಲನೂ ಇವೆಲ್ಲ ನಡೀತಾ ಇರ್ತವೆ, ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಹಾಗೆ ಪೊಲೀಸಿಂಗಲ್ಲಿ ನಾವು ಪೊಲೀಸಿಗೆ ಮೊದಲೇ ಬೇರೆ ಆದಂಥ ಘಟನಾವಳಿಗಳಲ್ಲಿ ನಾವೆಲ್ಲ ಈಗಾಗಲೇ ಕೆಲವಷ್ಟೆಲ್ಲ ನೋಡಿದ್ದೋ ಕೇಳಿದ್ದೋ, ಮತ್ತು ಕೆಲವಷ್ಟೆಲ್ಲ ಬೆಂಗಳೂರಿನಲ್ಲಿ ಹೇಗೆ ನಡೀತಾ ಇದೆ, ಮತ್ತು ಜೀವನಗಳು ಹೆಂಗೆ ನಡೀತಾ ಇದೆ, ಆಮೇಲೆ ಈ ಥರದವೆಲ್ಲ ಚಟುವಟಿಕೆಗಳು ಹೆಂಗೆ ನಡೀತಾ ಇದ್ದಾವೆ ಅನ್ನುವಂಥದ್ದು ನಾವು ಕೇಳಿಸ್ಕೊಂಡಿದ್ವೇ ಹೊಂತು ಅನುಭವಿಸ್ಕೊಂಡಿದ್ದು ಭಾಳ ಕಮ್ಮಿ ಇತ್ತು. ಇವೆಲ್ಲ ನಮಗೆ ಪೊಲೀಸ್ಗೆ ಹೋದಾದ್ಮೇಲೆ ನಮ್ಮ ಒಂಥರ ಸ್ಟಫ್ ಆದವು. ಅಂದರೆ ಈ ಥರ ಸುಳ್ಳು ಕೇಸ್ ಹಾಕಿದಾಗ ಮನುಷ್ಯನ ಮೇಲೆ ಪ್ರಭಾವ ಹೆಂಗೆ ಬರುತ್ತೆ. ಆಮೇಲೆ ಅವ್ನು ಕಂಡ್ರೆ ಮುಖ ಅವ್ನು ನೋಡಿದ್ರೆ ನನಗೇನು ಅನ್ನಿಸ್ತದೆ, ಅವನು ತನಕ ಈಗಲೂ ಅವ್ನು ನೋಡ್ತಾ ಇದ್ರೆ ನನಗೆ ಎಂಥ ಇವರನ್ನು ನಾಲೆ ಹಾಕೊಳ್ಳಲ್ಲ, ಅವರು ಗೊತ್ತೇ ಆಗಲ್ವಲ್ಲ ಇವ್ರಿಗೆಲ್ಲ. ಇವ್ರಿಗೆ ಹೋಗ್ಲಿ ಹಿಂಗೆ ಮಾಡ್ತಾಯಿದ್ದೀನಿ, ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅದು ಅನ್ಸಲ್ವ ಅವ್ರಿಗೆ ಅನ್ನುವಂಥದ್ದು ನನಗೆ ಹಂಗೆ ಅನ್ನಿಸ್ತಾನೆ ಇರ್ತದೆ. ಯಾವತ್ತು ನನಗೆ ಅದು ಮನುಷ್ಯಗೆ ನೋಡಿದಾಗ್ಲೂ ನಂಗೆ ಅನ್ನಿಸ್ತಾನೆ ಇರ್ತಿತ್ತು ಅವಾಗ, ಯಾರು ಈ ಥರ ಮಾಡಿದ್ರಲ್ಲ ಇವರು, ಹೆಂಗೆಲ್ಲ ಹಿಂಗೆ ಮಾಡ್ಬೋದಾ ಅವರೆಲ್ಲ ಹೋಗ್ಲಿ ಈ ಥರ ಅಂತ.
ಅದೇನಿರ್ತದೆ ಅವ್ರು ಯಾಕೆ ತಗೋತಾರೋ ಯಾಕೆ ರಿಸೀವ್ ಮಾಡ್ಕೊಳ್ತಾರೋ ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಆ್ಯಸ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಆಗಿದ್ದು ನಾನು ಅನುಭವಿಸಿ ಅದು ನಾವು ಪೊಲೀಸ್ಗೆ ಹೋದಾದ್ಮೇಲೆ ತುಂಬ ಸಹಾಯ ಆಯ್ತು ನನಗೆ. ಒಬ್ಬ ಮನುಷ್ಯನ ಅರೆಸ್ಟ್ ಮಾಡಬೇಕಾದಾಗ ಒಬ್ಬ ಮನುಷ್ಯನಿಗೆ ನಾನು ಬಿಹಾಫ್ ಆಫ್ ಪೊಲೀಸ್ ಸೊಸೈಟಿ ಪರವಾಗಿ ಕೆಲಸ ಮಾಡಬೇಕಂತ ಸಮಯದಲ್ಲಿ ನಾನು ಅತ್ಯಂತ ಎಚ್ಚರಿಕೆ ಯಾಕೆ ತಗೋಬೇಕು, ಹೇಗೆ ಅವನಿಗೆ ತೊಂದರೆ ಆಗದೆ ಇರೋ ಥರದಲ್ಲಿ ಅವ್ರ ಮಾನಸಿಕ ಒತ್ತಡಕ್ಕೆ ತಗಲಾಕೊಳ್ದೇ ಇರೋ ಥರ ಅವ್ರಿಗೆ ಭಯ ಆಗದೆ ಇರೋ ಥರ ಮ್ಯಾಕ್ಸಿಮಮ್ ನಾನು ಹೇಗೆ ಅದನ್ನು ಡಿಫೆನ್ಸ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಪೊಲೀಸ್ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ಸಣ್ಣ ಪುಟ್ಟ ಘಟನೆಗಳಾಗಿರುವುದೆಲ್ಲ ನನಗೆಲ್ಲ ಅದೊಂದು ಸ್ವಲ್ಪ ಪಾಠ ಆದದ್ದರಿಂದ ನನಗೆ ಒಳ್ಳೆ ಪೊಲೀಸಿಂಗ್ ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು. ಎಸ್ ಸರ್. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್.